Examine the continuity of the function f of x is equal to 2x square minus 1 at x is equal to 3. ಅಲ್ಲಿ x is equal to 3 ಅನ್ನೋ ಕಡೆ ನಮಗೆ ಕೊಟ್ಟಿರ್ತಕ್ಕಂಥ ಫಂಕ್ಷನ್ನು ಕಂಟಿನ್ಯೂಸ್ ಆಗುತ್ತಾ ಆಗಲ್ವಾ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಫಸ್ಟ್ ನಾವೇನು ಮಾಡೋಣ, ಅಟ್ ಎಕ್ಸ್ is equal to 3 ಅನ್ನೋ ಕಡೆ ನಾವೀಗ ಚೆಕ್ ಮಾಡ್ಕೊಡೋಣ. ಅಟ್ ಎಕ್ಸ್ is equal to 3 ಅಂತಂದ್ರೆ ನಾವು ಎಫ್ ಆಫ್ ಎಕ್ಸ್ ಏನಿದೆ ಇಲ್ಲಿ, ಎಫ್ ಆಫ್ ಎಕ್ಸ್ is equal to 2x square minus 1 ಅಂತಿದೆ. ನಾವು ಏನು ಕ್ಯಾಲ್ಕುಲೇಟ್ ಮಾಡೋಣ, ಎಫ್ ಆಫ್ 3 ನ ಕ್ಯಾಲ್ಕುಲೇಟ್ ಮಾಡಿ. ಎಫ್ ಆಫ್ 3 is equal to 2 into 3 square minus 1. ಸೊ 3 square ಅಂದ್ರೆ ಎಷ್ಟಾಯ್ತು, 9 minus 1. ಸೊ is equal to 18 minus 1 ಅಂತ ಬಂತು. 18 minus 1 ಎಷ್ಟಾಯ್ತು, 17. ಅಟ್ x is equal to 3 ಅನ್ನೋ ಕಡೆ ಫಂಕ್ಷನ್ ಯಾವುದಕ್ಕೆ ಈಕ್ವಲ್ ಆಗಿದೆ, 17ಗೆ ಈಕ್ವಲ್ ಆಗಿದೆ. ನೆಕ್ಸ್ಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತಂದ್ರೆ ಲಿಮಿಟ್ h ಟೆನ್ಸ್ ಟು 0, h ಟೆನ್ಸ್ ಟು 0, ಎಫ್ ಆಫ್ ಏನಾಗುತ್ತಿದ್ದು 3 ಮೈನಸ್ h ಅಂತ ಆಯ್ತು. ಫಂಕ್ಷನ್ ಅಲ್ಲಿ x ಇರೋ ಕಡೆ 3 ಮೈನಸ್ h ಆಯ್ತು. ಸೊ ಇದು ಈಕ್ವಲ್ ಟು ಲಿಮಿಟ್ h ಟೆನ್ಸ್ ಟು 0, h ಟೆನ್ಸ್ ಟು 0, 2 ಇಂಟು ಎಕ್ಸ್ ಸ್ಕ್ವೇರ್ ಅಂತಂದ್ರೆ 3 ಮೈನಸ್ h ಏನಾಗುತ್ತೆ, ಹೋಲ್ ಸ್ಕ್ವೇರ್ ಮೈನಸ್ 1 ಅಂತ ಆಯ್ತು. ಲಿಮಿಟ್ ಅನ್ನು ಅಪ್ಲೈ ಮಾಡಿ, h ಗೆ 0 ಕೊಟ್ಟಾಗ 2 ಇಂಟು 3 ಮೈನಸ್ 0 ಹೋಲ್ ಸ್ಕ್ವೇರ್ ಮೈನಸ್ 1 ಅಂತ ಬಂತು. ಸೊ ಇದು ಈಕ್ವಲ್ ಟು 2 ಇಂಟು 3 ಮೈನಸ್ 0 ಅಂತ 3 ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತಿದ್ದು 9 ಮೈನಸ್ 1 ಅಂತ ಬಂತು. ಸೊ 2 9 18 ಮೈನಸ್ 1 ಅಂದ್ರೆ again ಎಷ್ಟು ಬಂತಿದ್ದು 17 ಬಂತು. ಸೊ ರೈಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡಿ. ನೆಕ್ಸ್ಟ್ ರೈಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ರೈಟ್ ಹ್ಯಾಂಡ್ ಲಿಮಿಟ್ ಏನಿದೆ ಫಾರ್ಮುಲಾ, ಸೊ ರೈಟ್ ಹ್ಯಾಂಡ್ ಲಿಮಿಟ್ is equal to ಲಿಮಿಟ್ h tends to 0, ಸೊ ಎಫ್ ಆಫ್ 3 ಪ್ಲಸ್ h ಅಂತ ಆಗುತ್ತೆ, ಎಫ್ ಆಫ್ 3 ಪ್ಲಸ್ h. ಸೊ ನಮಗೆ ಫಂಕ್ಷನ್ ಅಲ್ಲಿ ಎಕ್ಸ್ ಇರೋ ಕಡೆ 3 ಪ್ಲಸ್ h ಆಗುತ್ತೆ. ಸೊ ಲಿಮಿಟ್ h ಟೆನ್ಸ್ ಟು 0, 2 ಇಂಟು 3 ಪ್ಲಸ್ h ಹೋಲ್ ಸ್ಕ್ವೇರ್ ಮೈನಸ್ 1 ಅಂತ ಬಂತು. ಈಗ ಲಿಮಿಟ್ ಅಪ್ಲೈ ಮಾಡ್ಕೊಂಡ್ರೆ ಸೊ 2 ಇಂಟು 3 ಪ್ಲಸ್ 0 ಹೋಲ್ ಸ್ಕ್ವೇರ್ ಮೈನಸ್ 1 ಬಂತು. ಸೊ ಇದು ಈಕ್ವಲ್ ಟು 2 ಇಂಟು 3 ಸ್ಕ್ವೇರ್ ಮೈನಸ್ 1 is equal to 3 ಸ್ಕ್ವೇರ್ ಅಂದ್ರೆ 9, 9 to the 18, 18 ಮೈನಸ್ 1 ಅಂತ ಬಂತು. 18 ಮೈನಸ್ 1 ಏನಾಯ್ತು, 17 ಬಂತು. ಈಗ ನೆಕ್ಸ್ಟ್ ಮೂರನ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ಇವಾಗ ಪರ್ಟಿಕ್ಯುಲರ್ ಪಾಯಿಂಟ್ ಅಂದ್ರೆ x is equal to 3 ಅನ್ನೋ ಕಡೆ ಎಷ್ಟು ಬಂದಿದೆ, x is equal to 3 ನಮ್ಗೆ ಎಷ್ಟಕ್ಕೆ ಈಕ್ವಲ್ ಆಗಿದೆ ಅಂದ್ರೆ 17ಗೆ ಈಕ್ವಲ್, 17ಗೆ ಈಕ್ವಲ್. ನೆಕ್ಸ್ಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ದಟ್ ಈಸ್ ಆಲ್ಸೋ ಈಕ್ವಲ್ ಟು 17. ರೈಟ್ ಹ್ಯಾಂಡ್ ಲಿಮಿಟ್ ಏನಿದೆ ಇದು ಅದು ಕೂಡ 17 ಇದೆ. ಸೊ ಮೂರು ವ್ಯಾಲ್ಯೂಸ್ ಸೇಮ್ ಬಂದಿರೋದ್ರಿಂದ ಈ ಫಂಕ್ಷನ್ ಅನ್ನ ನಾವೇನೇ ತಿಳಿತೀವಿ, ನಾವು ಕಂಟಿನ್ಯೂಸ್. ದೇರ್ಫೋರ್ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್. ಎಫ್ ಆಫ್ ಎಕ್ಸ್ ಈಸ್ ಏನಾಗುತ್ತಿದ್ದು ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 3 ಅಂತ ಹೇಳ್ತೀವಿ ನಾವು. ಫಂಕ್ಷನ್ ಏನಾಯ್ತು, ಎಕ್ಸ್ ಇಸ್ ಈಕ್ವಲ್ ಟು 3 ಅನ್ನೋ ಕಡೆ ಏನಾಯ್ತಿದ್ದು ಕಂಟಿನ್ಯೂಸ್ ಆಯ್ತು. ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಕ್ವಶನ್ examine the following functions for continuity. Examine the following functions for continuity. ಇದು ಕ್ವಶನ್ ನಂಬರ್ 3 ಇದು. Examine the following functions for continuity. Examine the following functions for continuity. Following function for continuity. ಅದರಲ್ಲಿ ಫಸ್ಟ್ ಒನ್ ಕ್ವಶನ್ ನಂಬರ್ ಫಸ್ಟ್ ಒನ್ ಅದರಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 5. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 5 ಅಂಡ್ ಅದರಲ್ಲಿ ಸಬ್ ಕ್ವಶನ್ ಬಿ ಬಂದು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 by x minus 5
f of x is equal to 1 by x minus 5. So x not equal to 5 ಅಂತ ಕೊಟ್ಟಿದ್ದಾನೆ. And C ಬಂದು sub question C ಬಂದು f of x is equal to x square minus 25 divided by x plus 5 x plus 5 ಅಂತ ಕೊಟ್ಟಿದ್ದಾನೆ. x not equal to minus 5. And question number D ಬಂದು so f of x is equal to mod of x minus 5. f of x is equal to mod of x minus 5. mod of x minus 5. ಈ ಫಂಕ್ಷನ್ಸ್ ಅನ್ನ ನಾವೇನ್ ಮಾಡಬೇಕು, ಚೆಕ್ ಮಾಡೋಣ ಕಂಟಿನ್ಯೂಸ್ ಆಗುತ್ತೆ ಅಂತ. ಇಲ್ಲಿ ನೋಡಿ ಯಾವುದೋ ಪಾಯಿಂಟ್ ಕೊಟ್ಟಿಲ್ಲ. ಜನರಲ್ ಆಗಿ ನಾವೇ ಒಂದು ರಿಯಲ್ ನಂಬರ್ ತಗೊಳ್ಳೋಣ. ಜನರಲ್ ಆಗಿ ರಿಯಲ್ ನಂಬರ್ ಫಸ್ಟ್ ಚೆಕ್ ಮಾಡ್ಕೊಂಡು ಹೋಗೋಣ. ಇವಾಗ ಕ್ವಶನ್ ನಂಬರ್ ಎ ಏನಿದೆ ಇಲ್ಲಿ, ಕ್ವಶನ್ ನಂಬರ್ ಎ ಬಂದು f of x is equal to x minus 5 ಅಂತಿದೆ. ಇಲ್ಲಿ ನಾವು ನೋಡಿರಿ, ಲೆಟ್ ಸಿ ಬಿ ದ ರಿಯಲ್ ನಂಬರ್, ಅಂತ ಇಟ್ಕೊಂಡ್ರೆ ಯಾವ್ದು ಪಾಯಿಂಟ್ ಕೊಟ್ಟಿಲ್ಲ, ಹಾಗಾಗಿ ನಾವೇ ತಗೊಳ್ಳೋ ಒಂದು ಪಾಯಿಂಟ್ ಅನ್ನ ಜನರಲ್ ಆಗಿ ಯಾವ್ದು ತಗೊಂಡಿದ್ದೀನಿ ನಾನು, ಸಿ ಅಂತಕ್ಕಂಥ ಪಾಯಿಂಟ್ ತಗೊಂಡಿದ್ದೀನಿ ನಾನು. ಲೆಟ್ ಸಿ ಬಿ ದ ರಿಯಲ್ ನಂಬರ್ ಅಂತಾಗ ನಾವೇನ್ ಮಾಡಿ, ಫಸ್ಟ್ ನಾವೇನ್ ಮಾಡ್ತೀವಿ, ನಾವು ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಸಿ ಕ್ಯಾಲ್ಕುಲೇಟ್ ಮಾಡೋಣ. ಎಕ್ಸ್ ಇಸ್ ಈಕ್ವಲ್ ಟು ಸಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ನೋಡಿ ಏನಾಗುತ್ತೆ, ಇದು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಿದೆ ಇಲ್ಲಿ ಎಕ್ಸ್ ಮೈನಸ್ 5 ಬಂತು. ಸೊ ಎಫ್ ಆಫ್ ಸಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಎಫ್ ಆಫ್ ಸಿ ಇಸ್ ಈಕ್ವಲ್ ಟು ಸಿ ಮೈನಸ್ 5 ಅಂತ ಬಂತು. ಎಫ್ ಆಫ್ ಸಿ ಇಸ್ ಈಕ್ವಲ್ ಟು ಸಿ ಮೈನಸ್ 5. ನೆಕ್ಸ್ಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡೋಣ ಇದರಲ್ಲಿ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ಲಿಮಿಟ್ h tends to 0 f of c minus h, f of c minus h ಅಂದ್ರೆ ಫಂಕ್ಷನ್ ಅಲ್ಲಿ x ಇರೋ ಕಡೆ c minus h ಆಗಿದೆ. ಸೊ ಇದು ಈಕ್ವಲ್ ಟು ಲಿಮಿಟ್ h tends to 0 c minus h ಏನಾಗುತ್ತಿದೋ, ಮೈನಸ್ ಏನಾಗುತ್ತಿದೋ 5 ಅಂತ ಆಯ್ತು. c minus h minus 5 ಅಂತ ಆಯ್ತು. ಈಗ ಲಿಮಿಟ್ ಅಪ್ಲೈ ಮಾಡ್ಕೊಂಡು h 0 ಕೊಟ್ಟಾಗ c minus 0 minus 5 ಅಂತ ಆಯ್ತು. ಇದು ಈಕ್ವಲ್ ಎಷ್ಟು ಬಂತಿದ್ದು, c minus 5 ಬಂತು. ನೆಕ್ಸ್ಟ್ ರೈಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗೋಣ. ಸೊ ರೈಟ್ ಹ್ಯಾಂಡ್ ಲಿಮಿಟ್ ಬಂದಾಗ right hand limit is equal to limit h tends to 0 f of ಏನಾಯ್ತು c plus h. ಸೊ ಫಂಕ್ಷನ್ ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಸೊ ಲಿಮಿಟ್ h tends to 0 c plus h minus 5 ಅಂತ ಆಯ್ತು. ಸೊ h ಗೆ ಲಿಮಿಟ್ ಅನ್ನು ಅಪ್ಲೈ ಮಾಡ್ಕೊಂಡಾಗ ಇದೇನ್ ಬಂತಿದ್ದು c minus 5 ಬಂತು. ಸೊ ಈಗ ನೋಡಿ ಇದು ರೈಟ್ ಹ್ಯಾಂಡ್ ಲಿಮಿಟ್. ನೋಡಿ ಮೂರನ್ನು ಅಬ್ಸರ್ವ್ ಮಾಡಿ. ಇವಾಗ ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್, ಪರ್ಟಿಕ್ಯುಲರ್ ಪಾಯಿಂಟ್ ಮೂರನ್ನು ಅಬ್ಸರ್ವ್ ಮಾಡಿದ್ರೆ ಎಫ್ ಆಫ್ ಸಿ ಎಷ್ಟು ಬಂದಿದೆ, ಎಫ್ ಆಫ್ ಸಿ ಬಂದು ಸಿ ಮೈನಸ್ 5. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಏನಿದೆ ಅದು ಸಿ ಮೈನಸ್ 5, ರೈಟ್ ಹ್ಯಾಂಡ್ ಲಿಮಿಟ್ ಏನಿದೆ ಅದು ಕೂಡ ಸಿ ಮೈನಸ್ 5. ಸೊ ಮೂರು ವ್ಯಾಲ್ಯೂಸ್ ಈಕ್ವಲ್ ಬಂದಿರೋದ್ರಿಂದ ನಾವು ಈ ಫಂಕ್ಷನ್ ಏನೇನು ಕರಿತೀವಿ ನಾವು ಕಂಟಿನ್ಯೂಸ್. ದೇರ್ಫೋರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x minus 5 is continuous at all real values. Continuous at all real values. ಎಲ್ಲ ರಿಯಲ್ ವ್ಯಾಲ್ಯೂಸ್ ಕೊಂಡು ನಮ್ಮ ಫಂಕ್ಷನ್ ಏನಾಗುತ್ತಿದೋ ಕಂಟಿನ್ಯೂಸ್ ಆಗುತ್ತೆ ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ ಬಿ ಬಂದ್ರೆ, ಕ್ವಶನ್ ನಂಬರ್ ಬಿ ಇಲ್ಲಿ ಬಿ ಏನಿದೆ ನೋಡಿ, ಬಿ ಬಂದು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇದು ಕ್ವಶನ್ ನಂಬರ್ ಬಿ, ಇದು 1 by x minus 5. ಸೊ ಎಕ್ಸ್ ನಾಟ್ ಈಕ್ವಲ್ ಟು 5 ಅಂತ ಕೊಟ್ಟಿದ್ದಾನೆ. ಯಾಕೆ ಎಕ್ಸ್ ನಾಟ್ ಈಕ್ವಲ್ ಟು 5 ಕೊಟ್ರ ಅಂತಂದ್ರೆ, ಸಪೋಸ್ ಇಫ್ ಎಕ್ಸ್ ಇಸ್ ಈಕ್ವಲ್ ಟು 5 ಆದ್ರೆ, ಸಪೋಸ್ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಇಫ್ ಎಕ್ಸ್ ಇಸ್ ಈಕ್ವಲ್ ಟು 5 ಅಂತ ತಗೊಂಡ್ರೆ ಫಂಕ್ಷನ್ ಏನ್ ಬರುತ್ತೆ ನಮ್ಗೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 by 5 minus 5 ಅಂತ ಬಂತು.
1/5 minus 5 ಅಂದ್ರೆ 1/0 ಬಂತು. 1/0 ಬಂದ್ರೆ ಇದು ನಾವು ಏನಂತ ಕರಿತೀವಿ ಅಂದ್ರೆ ಇಂಡಿಟರ್ಮಿನೆಂಟ್ ಫಾರ್ಮ್ ಅಂತ ಕರಿತೀವಿ ನಾವು. ಸೊ ಇಂಡಿಟರ್ಮಿನೆಂಟ್ ಫಾರ್ಮ್. ಸೊ ಫಂಕ್ಷನ್ ಏನಾಗುತ್ತೆ ಅಂದ್ರೆ ಇದು ನಾಟ್ ಡಿಫೈನ್ ಆಗೋಗುತ್ತೆ. ಫಂಕ್ಷನ್ ಏನಾಗುತ್ತೆ, ಇದು ನಾಟ್ ಡಿಫೈನ್. ಇದು ಡಿನಾಮಿನೇಟರ್ 0 ಬಂದ್ರೆ ಫಂಕ್ಷನ್ ಏನಾಗುತ್ತೆ, ನಾಟ್ ಡಿಫೈನ್ ಆಗುತ್ತೆ. ಹಾಗಾಗಿ ನಾವ್ ಏನ್ ಮಾಡಬಾರ್ದು, ಎಕ್ಸ್ ಗೆ ನಾವು 5 ಅನ್ನ ಕೊಡಬಾರ್ದು. ಎಕ್ಸ್ ಗೆ 5 ಕೊಟ್ರೆ ಫಂಕ್ಷನ್ ನಾಟ್ ಡಿಫೈನ್ ಆಗುತ್ತೆ. ಹಾಗಾಗಿ ಎಕ್ಸ್ ಗೆ 5 ಬಿಟ್ಟು ಬೇರೆ ರಿಯಲ್ ನಂಬರ್ ಯಾವ್ದು ಬೇಕಾದ್ರೂ ತಗೋಬಹುದು ನಾವು. ಸೊ ಯಾವ್ದು ತಗೋಣ ಅಂತಂದ್ರೆ ನಾನು ಲೆಟ್ ದ ರಿಯಲ್ ನಂಬರ್ ಏನ್ ಮಾಡ್ತೀನಿ, ನಾನು ಸಿ ಅಂತ ತಗೋತೀನಿ. ನಾನು ಲೆಟ್ ಸಿ ಬಿ ದ ರಿಯಲ್ ನಂಬರ್. ಲೆಟ್ ಸಿ ಅಂದ್ರೆ ಏನಾಗಬೇಕಲ್ಲಿ, ಸಿ ನಾಟ್ ಈಕ್ವಲ್ ಟು ಯಾವ್ದಕ್ಕೆ ಈಕ್ವಲ್ ಆಗಿರ್ಬೇಕು, 5 ಈಕ್ವಲ್ ಆಗಿರ್ಬೋದು. ಲೆಟ್ ಸಿ ಬಿ ದ ರಿಯಲ್ ನಂಬರ್ ಅಂತ ತಗೊಳ್ಳುತ್ತೆ. ಸಿ ಬಿ ದ ರಿಯಲ್ ನಂಬರ್ ಅಂತ ತಗೊಂಡ್ರೆ, ಲೆಟ್ ಸಿ ಬಿ ದ ರಿಯಲ್ ನಂಬರ್ ಅಂತ ತಗೊಂಡ್ರೆ, ಈಗ ಫಸ್ಟ್ ಎಫ್ ಆಫ್ ಸಿ ಕ್ಯಾಲ್ಕುಲೇಟ್ ಮಾಡಿ. ಸೊ ಎಫ್ ಆಫ್ ಸಿ ಇಸ್ ಈಕ್ವಲ್ ಟು ಏನ್ ಬರುತ್ತೆ ನಮ್ಗೆ, 1/c minus 5 ಅಂತ ಬಂತು. ನೆಕ್ಸ್ಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ, ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ಲಿಮಿಟ್ h tends to 0, ಲಿಮಿಟ್ h tends to 0. ಇದೇನ್ ಮಾಡ್ತೀವಿ ನಾವು, 1 ಏನ್ ಮಾಡ್ತೀವಿ ನಾವು, ಎಕ್ಸ್ ಇರೋ ಕಡೆ ಏನ್ ಮಾಡಿ, ನೀವು ಏನ್ ಮಾಡ್ತೀವಿ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಫಾರ್ಮುಲಾ ಹಾಕಿ. ಫಸ್ಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಏನಿದೆ ಫಾರ್ಮುಲಾ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ಲಿಮಿಟ್ h tends to 0, ಎಫ್ ಆಫ್ ಏನ್ ಬರೀತೀವಿ ನಾವು, ಸಿ ಮೈನಸ್ ಎಚ್ ಅಂತ ಬರೀತೀವಿ ನಾವು. ಈಗ ಫಂಕ್ಷನ್ ಅಲ್ಲಿ ಎಕ್ಸ್ ಇರೋ ಕಡೆ ನೀವೇನ್ ಮಾಡಿ, ನೀವು ಸಿ ಮೈನಸ್ ಎಚ್ ಹಾಕಿ. ಸೊ ಅವಾಗ ಏನಾಯ್ತು, ಲಿಮಿಟ್ h tends to 0, 1/c minus h, c minus h minus 5 ಅಂತ ಆಯ್ತು. c minus h minus 5 ಅಂತ ಆಯ್ತು. ಈಗ ಲಿಮಿಟ್ ಅಪ್ಲೈ ಮಾಡ್ಕೊಂಡಾಗ, ಸೊ 1 ಏನಾಯ್ತಿದ್ದು, c minus 0 ಏನಾಯ್ತಿದ್ದು minus 5 ಅಂತ ಆಯ್ತು. ಇದು ಈಕ್ವಲ್ ಟು 1 ಏನಾಯ್ತಿದ್ದು, c minus 5 ಅಂತ ಬಂತು. ನೆಕ್ಸ್ಟ್ ರೈಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ, ಸೊ ರೈಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ಲಿಮಿಟ್ h tends to 0, ಎಫ್ ಆಫ್ ಏನಾಗುತ್ತಿದ್ದು, ಸಿ ಪ್ಲಸ್ ಎಚ್. ಇದು ಅಂದ್ರೆ ಫಂಕ್ಷನ್ ಎಕ್ಸ್ ಇರೋ ಕಡೆ ಸಿ ಪ್ಲಸ್ ಎಚ್ ಹಾಕಿ. ಇದು ಈಕ್ವಲ್ ಟು ಲಿಮಿಟ್ h tends to 0, ಲಿಮಿಟ್ h tends to 0, ಸೊ 1/c ಪ್ಲಸ್ h ಮೈನಸ್ ಏನಾಯ್ತಿದ್ದು 5 ಅಂತ ಆಯ್ತು. ಈಗ ಲಿಮಿಟ್ ಅಪ್ಲೈ ಮಾಡ್ಕೊಂಡ್ರೆ 1/c ಪ್ಲಸ್ 0 ಎಷ್ಟಾಯ್ತಿದ್ದು, ಮೈನಸ್ 5 ಅಂತ ಆಯ್ತು. ಇದು ಈಕ್ವಲ್ ಟು ಏನಾಯ್ತಿದ್ದು, 1/c ಮೈನಸ್ 5 ಅಂತ ಆಯ್ತು. ಈಗ ಮೂರನ್ನು ಅಬ್ಸರ್ವ್ ಮಾಡೋಣ. ಇವಾಗ ನಾವು ಮೂರು ಅಂತಂದ್ರೆ ಯಾವ್ದಾದ್ರು, ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್ ಮತ್ತೆ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಸಿ ಮೂರು ಅಬ್ಸರ್ವ್ ಮಾಡಿದಾಗ, ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಸಿ ಅನ್ನೋ ಕಡೆ, ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಸಿ ಅನ್ನೋ ಕಡೆ ಫಂಕ್ಷನ್ ಏನಾಗಿದೆ ನೋಡಿ, ಎಷ್ಟು ಬಂದಿದೆ, ಎಕ್ಸ್ ಇಸ್ ಈಕ್ವಲ್ ಟು ಸಿ ಅನ್ನೋ ಕಡೆ ಫಂಕ್ಷನ್ ಏನಾಗಿದೆ, 1/c minus 5 ಬಂತು. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಏನ್ ಬಂದಿದೆ ನಮ್ಗೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಕೂಡ 1/c minus 5. ಸೊ ರೈಟ್ ಹ್ಯಾಂಡ್ ಲಿಮಿಟ್ ಕೂಡ ಏನ್ ಬಂತು ನಮ್ಗೆ ಇವಾಗ, 1/c minus 5. ಸೊ ಮೂರು ಈಕ್ವಲ್ ಬಂದಿರೋದ್ರಿಂದ ನಾವು ಈ ಫಂಕ್ಷನ್ ಏನ್ ಮಾಡ್ತೀವಿ, ನಾವು ಕಂಟಿನ್ಯೂಸ್ ಅಂತ ಹೇಳ್ತೀವಿ ನಾವು. ಇಲ್ಲಿ ದ ಗಿವನ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಅಟ್ ಆಲ್ real values. Therefore, f of x is continuous at all real values. Next, question number C ಬರೋಣ ಇವಾಗ ನಾವು. Question number C ಏನಿದೆ ಇವಾಗ ನಮ್ಗೆ ಇವಾಗ, so f of x is equal to x square minus 25 by x plus 5 if x not equal to minus 5 ಅಂತಿದೆ. f of question number C. Question number C ಒಂದು, f of x is equal to x square minus 25 divided by x plus 25 if x not equal to minus 5 ಅಂತಿದೆ. x not equal to minus 5 ಅಂತಿದೆ. ಸಾರಿ, ಇದು ಪ್ಲಸ್ 1 ಮಿನಿಟ್, ಇದು x plus 25 ಅಲ್ಲ 5, ಇದು x plus 5 ನೋಡಿ. ಇದು ಯಾಕೆ ನಾವು x ಗೆ -5 ಕೊಡಬಾರ್ದು ಅಂತಂದ್ರೆ, x ಗೆ -5 ಕೊಟ್ವಿ ಅಂತ ಇಟ್ಕೊಳ್ಳಿ. ಸೊ ಎಫ್ ಆಫ್ -5 is equal to -5 whole square minus 25 whole over -5
+5 ಅಂತ ಬಂತಿದ್ದು. ಸೊ -5 ಹೋಲ್ ಸ್ಕ್ವೇರ್ ಎಷ್ಟಾಯ್ತಿದ್ದು 25 minus 25 divided by ಏನಾಯ್ತು -5 + 5 ಏನಾಯ್ತಿದ್ದು 0. ಸೊ 25 minus 25 ಏನಾಗುತ್ತಿದ್ದು 0/0 ಬಂತು. ಸೊ 0/0 ಬಂದ್ರೆ ಈ ಫಂಕ್ಷನ್ ಏನಾಗುತ್ತಿದ್ದು ಇದು ಇಂಡಿಟರ್ಮಿನೆಂಟ್ ಫಾರ್ಮ್ ಅಲ್ಲಿ ಇರುತ್ತೆ. ಯಾವ ಫಾರ್ಮ್ ಅಲ್ಲಿ ಇರ್ತಿದ್ದು indeterminate ಫಾರ್ಮ್. ಇದು indeterminate ಫಾರ್ಮ್ ಅಲ್ಲಿ ಬಂತಿದ್ದು. ಸೊ indeterminate ಫಾರ್ಮ್ ಬಂದಿದ್ದ ಇದೇನ್ ಮಾಡ್ಬೇಕಂದ್ರೆ ಸಾಲ್ವ್ ಮಾಡ್ಕೊಡಿ ಇವಾಗ ನೀವು. ಸೊ ಸಾಲ್ವ್ ಮಾಡ್ಕೊಂಡಾಗ ಏನಾಗಿದ್ದು f of x is equal to x square minus 25 ನ x square ಮೈನಸ್ ಏನ್ ಬರಿಬಹುದು 5 ಸ್ಕ್ವೇರ್ ಹೋಲ್ ಓವರ್ x ಪ್ಲಸ್ ಏನಾಗುತ್ತಿದ್ದು 5 ಅಂತ ಬರ್ಕೊಳ್ಳಿ ಇವಾಗ. ಸೊ ಈಗ f of x is equal to x square minus 5 ಸ್ಕ್ವೇರ್ ನ x plus 5 into x minus 5 ಅಂತ ಬರೀಬಹುದು. ಹೋಲ್ ಓವರ್ ಏನಾಯ್ತಿದ್ದು x plus 5 ಅಂತ ಆಯ್ತು. ಸೊ ಬೋತ್ x plus x plus ಏನಾಯ್ತಿದ್ದು ಕ್ಯಾನ್ಸಲ್ ಆಗಿ ನಮ್ಗೇನ್ ಬಂತು ಇವಾಗ f of x is equal to ಏನ್ ಬಂತು ಇವಾಗ ಇದು x minus 5 ಅಂತ ಬಂತು ಇವಾಗ. ಸೊ ಈಗ ಇದನ್ನ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಈಗ ಕಂಟಿನ್ಯೂಟಿ ಇದಾಗತ್ತಾ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಕೊಂಡು ಹೋಗೋಣ ಇವಾಗ. ಅಂದ್ರೆ ಇವಾಗ ಏನ್ ಮಾಡ್ತೀವಿ ಅಂದ್ರೆ ಲೆಟ್ ಸಿ ಬಿ ದ ರಿಯಲ್ ನಂಬರ್. ಲೆಟ್ ಸಿ ಬಿ ದ ರಿಯಲ್ ನಂಬರ್. ಸಿ ಬಿ ದ ರಿಯಲ್ ನಂಬರ್ ಅಂದ್ರೆ ಸಿ ಅಂತ ಒಂದು ರಿಯಲ್ ನಂಬರು. ಆ ಸಿ ಏನಾಗಿರ್ಬಾರ್ದು ನಾಟ್ ಈಕ್ವಲ್ ಟು -5 ಆಗಿರ್ಬಾರ್ದು. ಸಿ ನಾಟ್ ಈಕ್ವಲ್ ಟು -5 ಆಗಿರ್ಬಾರ್ದು. ಸೊ ಹೀಗೆ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡು ಇವಾಗ ಫಸ್ಟ್ ಏನ್ ಮಾಡಿ ನೀವು ಎಫ್ ಆಫ್ ಸಿ ಕ್ಯಾಲ್ಕುಲೇಟ್ ಮಾಡಿ. ಸೊ ಎಫ್ ಆಫ್ ಸಿ ಅಂತಂದ್ರೆ ಸೊ ಸಿ ಮೈನಸ್ ಏನಾಯ್ತಿದ್ದು 5 ಅಂತ ಆಯ್ತು. ನೆಕ್ಸ್ಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ಲಿಮಿಟ್ h ಟೆನ್ಸ್ ಟು 0. ಸಿ ಗಿಂತ ಸ್ವಲ್ಪ ಕಡಿಮೆ ಏನಾಯ್ತಿದ್ದು ಸಿ ಮೈನಸ್ h ಅಂತ ಆಯ್ತು. ಸೊ ಇದು ಈಕ್ವಲ್ ಟು ಲಿಮಿಟ್ h ಟೆನ್ಸ್ ಟು 0. ಫಂಕ್ಷನ್ ಅಲ್ಲಿ ಎಕ್ಸ್ ಇರೋ ಕಡೆ ಸಿ ಮೈನಸ್ h ಹಾಕಿ ಸಿ ಮೈನಸ್ h ಮೈನಸ್ 5 ಅಂತ ಆಯ್ತು. ಸೊ ಈಗ ಲಿಮಿಟ್ ಅಪ್ಲೈ ಮಾಡ್ಕೊಂಡ್ರೆ ನಮ್ಗೆ ಏನ್ ಬಂತಿದ್ದು ಸಿ ಮೈನಸ್ 5 ಬಂತು. ಅದೇ ತರ ರೈಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡಿ. ಸೊ ರೈಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ನೆಕ್ಸ್ಟ್ ರೈಟ್ ಹ್ಯಾಂಡ್ ಲಿಮಿಟ್ ಅಂತಂದ್ರೆ ನೋಡಿ ರೈಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ಲಿಮಿಟ್ h ಟೆನ್ಸ್ ಟು 0 ಎಫ್ ಆಫ್ ಏನಾಯ್ತಿದ್ದು ಸಿ ಪ್ಲಸ್ ಹೆಚ್. ಆಗ ಲಿಮಿಟ್ h ಟೆನ್ಸ್ ಟು 0 ಫಂಕ್ಷನ್ ಏನಿದೆ ಸಿ ಮೈನಸ್ 5 ಅಂತಿದೆ. ಸಿ ಇರೋ ಕಡೆ ಏನ್ ಮಾಡಿ ನೀವು ಎಕ್ಸ್ ಇರೋ ಕಡೆ ಸಿ ಪ್ಲಸ್ ಹೆಚ್ ಮಾಡಿ. ಎಷ್ಟಾಯ್ತು ಸಿ ಪ್ಲಸ್ ಹೆಚ್ ಮೈನಸ್ 5 ಅಂತ ಆಯ್ತು. ಲಿಮಿಟ್ ಅಪ್ಲೈ ಮಾಡಿದ್ರೆ ಸಿ ಪ್ಲಸ್ 0 ಮೈನಸ್ 5 ಅಂತ ಬಂತು. ಇದು ಈಕ್ವಲ್ ಎಷ್ಟಾಯ್ತಿದ್ದು ಸಿ ಮೈನಸ್ 5 ಬಂತು. ಈಗ 3 ಪಾಯಿಂಟ್ಸ್ ಅಬ್ಸರ್ವ್ ಮಾಡಿ. 3 ಅಬ್ಸರ್ವ್ ಮಾಡಿದಾಗ ಎಫ್ ಆಫ್ ಸಿ ಎಷ್ಟಿದೆ ಇದು ಸಿ ಮೈನಸ್ 5 ಇದೆ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎಷ್ಟಿದೆ ಸಿ ಮೈನಸ್ 5 ಇದೆ. ರೈಟ್ ಹ್ಯಾಂಡ್ ಲಿಮಿಟ್ ಎಷ್ಟಿದೆ ಸಿ ಮೈನಸ್ 5 ಇದೆ. 3 ವ್ಯಾಲ್ಯೂಸ್ ಈಕ್ವಲ್ ಬಂದಿರೋದ್ರಿಂದ ಈ ಫಂಕ್ಷನ್ ನಾವೇನ್ ಕರ್ತೀನಿ ದೇರ್ಫೋರ್ ಎಫ್ ಈಸ್ ಕಂಟಿನ್ಯೂಸ್. ಎಫ್ ಈಸ್ ಏನಾಯ್ತಿದ್ದು ಕಂಟಿನ್ಯೂಸ್ ಅಟ್ ಆಲ್ ರಿಯಲ್ ವ್ಯಾಲ್ಯೂಸ್. ಆಲ್ ರಿಯಲ್ ವ್ಯಾಲ್ಯೂಸ್ ಅಂತ ಬಂತು. ಇದು ಕಂಟಿನ್ಯೂಸ್ ಆಯ್ತಿದ್ದು. ನೆಕ್ಸ್ಟ್ ಇದಾದ್ಮೇಲೆ ಇನ್ನು ಲಾಸ್ಟ್ ಫಂಕ್ಷನ್ ನೋಡಿರಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ ಆಫ್ ಎಕ್ಸ್ ಮೈನಸ್ 5. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ ಆಫ್ ಎಕ್ಸ್ ಮೈನಸ್ 5. ಇದನ್ನ ಚೆಕ್ ಮಾಡ್ತಾ ಹೋಗೋಣ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ ಆಫ್ ಎಕ್ಸ್ ಮೈನಸ್ ಡಿ. ಇದು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ ಆಫ್ ಎಕ್ಸ್ ಮೈನಸ್ 5. ಇದು ಕ್ವಶನ್. ಇಲ್ಲೂ ಯಾವುದು ಪಾಯಿಂಟ್ ಕೊಟ್ಟಿಲ್ಲ, ನಾವು ಜನರಲ್ ಆಗಿ ತಗೋಬೇಕಾಗುತ್ತೆ. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ ಆಫ್ ಎಕ್ಸ್ ಮೈನಸ್ 5 ಅನ್ನ ನಾವು ಯಾವ ತರ ಬರೀಬಹುದು ಅಂದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಎಕ್ಸ್ ಮೈನಸ್ 5 ಅಂತ ಬರಿತೀವಿ. ಯಾವಾಗ ಅಂದ್ರೆ ಇಫ್ ಎಕ್ಸ್ ಗ್ರೇಟರ್ ದ್ಯಾನ್ ಎಕ್ಸ್ ಮೈನಸ್ 5 ಗ್ರೇಟರ್ ದ್ಯಾನ್, ನಾಟ್ ಎಕ್ಸ್ ಗ್ರೇಟರ್ ದ್ಯಾನ್ ಬರಲ್ಲ. ಇದು ಎಕ್ಸ್ ಮೈನಸ್ 5 ಗ್ರೇಟರ್ ದ್ಯಾನ್ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಎಕ್ಸ್ ಮೈನಸ್ 5 ಗ್ರೇಟರ್ ದ್ಯಾನ್ ಏನಾಗುತ್ತೆ 0 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು. ನೆಕ್ಸ್ಟ್ ಮೈನಸ್ ಆಫ್ ಏನಾಗುತ್ತಿದ್ದು ಎಕ್ಸ್ ಮೈನಸ್ 5 ಆಗುತ್ತಿದ್ದು ಯಾವಾಗ ಇದು ಎಕ್ಸ್ ಲೆಸ್ ದ್ಯಾನ್ 0. ಇದನ್ನ ಸ್ವಲ್ಪ ಸಾಲ್ವ್ ಮಾಡ್ಕೊಂಡ್ಬಿಡಿ. ಈಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ನೋಡಿ ಏನಾಯ್ತಿದ್ದು ಎಕ್ಸ್ ಮೈನಸ್ 5 ಅಂತ ಆಯ್ತು. ಯಾವಾಗ ಅಂದ್ರೆ 5 ಈ ಕಡೆ ಶಿಫ್ಟ್ ಮಾಡಿದಾಗ ಏನಾಯ್ತಿದ್ದು
x greater than or equal to plus 5. ನೆಕ್ಸ್ಟ್ ಮಲ್ಟಿಪ್ಲೈ ಮಾಡ್ಕೊಂಡಾಗ ಏನಾಯ್ತಿದ್ದು 5 ಮೈನಸ್ ಎಕ್ಸ್ ಅಂತ ಆಗುತ್ತೆ ಯಾವಾಗ ಇದು ಎಕ್ಸ್ ಲೆಸ್ ದನ್ 5 ಅಂತ ಆದಾಗ. ಈಗ ನಾವು ಚೆಕ್ ಮಾಡ್ತಾ ಹೋಗೋಣ. ಫಸ್ಟ್ ಎಲ್ಲಿ ಚೆಕ್ ಮಾಡೋಣ ನಾವು ಅಟ್ ಎಕ್ಸ್ ಇಸ್ ಈಕ್ವಲ್ ಟು 5 ಅನ್ನೋ ಕಡೆ ಚೆಕ್ ಮಾಡೋಣ ನಾವು. ಅಟ್ ಎಕ್ಸ್ ಇಸ್ ಈಕ್ವಲ್ ಟು 5 ಅಂತ ಬಂದ್ರೆ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 5 ಅಂತ ಬಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 5 ಅಂದ್ರೆ ಫಂಕ್ಷನ್ ಏನಿದೆ ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 5 ಅಂತ ನೋಡಿದ್ವಿ. ಎಕ್ಸ್ ಇಸ್ ಈಕ್ವಲ್ ಟು 5 ಅಂತ ಇಲ್ಲಿದೆ. ಎಕ್ಸ್ ಇಸ್ ಈಕ್ವಲ್ ಟು 5 ಅಂತ ತಗೊಂಡಾಗ ಫಂಕ್ಷನ್ ಯಾವ್ದು ಎಫ್ ಆಫ್ ಎಕ್ಸ್ ಯಾವ್ದು ತಗೋಬೇಕಂದ್ರೆ ಎಕ್ಸ್ ಮೈನಸ್ 5 ತಗೋಬೇಕು. ಆಗ ಎಫ್ ಆಫ್ 5 ಕ್ಯಾಲ್ಕುಲೇಟ್ ಮಾಡಿ. ಸೊ ಎಫ್ ಆಫ್ 5 ಇಸ್ ಈಕ್ವಲ್ ಟು 5 ಮೈನಸ್ 5 ಅಂತ ಬಂತು. 5 ಮೈನಸ್ 5 ಅಂದ್ರೆ ಏನಾಯ್ತಿದ್ದು 0. 5 ಮೈನಸ್ 5 ಅಂತಂದ್ರೆ ಏನ್ ಬಂತು ನಮ್ಗೆ ಇವಾಗ 0 ಬಂತು. ನೆಕ್ಸ್ಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಚೆಕ್ ಮಾಡ್ಕೊಂಡು ಹೋಗೋಣ. ಇವಾಗ ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಚೆಕ್ ಮಾಡ್ಕೊಂಡಾಗ ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ಬಂದ್ರೆ ಲಿಮಿಟ್ h ಟೆನ್ಸ್ ಟು 0 ಎಫ್ ಆಫ್ 5 ಮೈನಸ್ h ಅಂದ್ರೆ 5 ಗಿಂತ ಸ್ವಲ್ಪ ಕಡಿಮೆ. ಸೊ ಈಗ ಲಿಮಿಟ್ h ಟೆನ್ಸ್ ಟು 0 ಎಕ್ಸ್ ಲೆಸ್ ದ್ಯಾನ್ 5 ಅಂತ ನೋಡಿ ಇಲ್ಲಿದೆ. ಎಕ್ಸ್ ಲೆಸ್ ದ್ಯಾನ್ 5 ಅಂದ್ರೆ ಫಂಕ್ಷನ್ ಏನಿದೆ 5 ಮೈನಸ್ ಎಕ್ಸ್ ಅಂತಿದೆ. ಇದು 5 ಮೈನಸ್ ಆಫ್ ಎಕ್ಸ್ ಇರ ಕಡೆ ಏನ್ ಹಾಕೋಬೇಕು ನಾವು 5 ಮೈನಸ್ h ಅಂತ ಹಾಕೋಬೇಕು. ಎಕ್ಸ್ ಇರ ಕಡೆ 5 ಮೈನಸ್ h. ಈಗ ಲಿಮಿಟ್ ಅಪ್ಲೈ ಮಾಡ್ಕೊಂಡ್ರೆ 5 ಮೈನಸ್ ಆಫ್ 5 ಮೈನಸ್ 0. ಸೊ ಇದು ಕೂಡ ಏನಾಯ್ತಿದ್ದು 5 ಮೈನಸ್ 5 ಬಂತು. ಇದು ಕೂಡ ಎಷ್ಟಾಯ್ತಿದ್ದು 0 ಬಂತು. ನೆಕ್ಸ್ಟ್ ರೈಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡಿ. ಸೊ ರೈಟ್ ಹ್ಯಾಂಡ್ ಲಿಮಿಟ್ ಬಂದ್ರೆ ರೈಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ಲಿಮಿಟ್ h ಟೆನ್ಸ್ ಟು 0 ಎಫ್ ಆಫ್ ಏನಾಯ್ತಿದ್ದು 5 ಪ್ಲಸ್ h. ಎಫ್ ಆಫ್ 5 ಪ್ಲಸ್ h ಅಂದ್ರೆ x is slightly greater than 5 ಅಂತ ಅಂದ್ಬಿಟ್ಟು. x is slightly greater than 5 ಅಂತಂದ್ರೆ ಯಾವ ಫಂಕ್ಷನ್ ತೆಗಿಬೇಕು ನೋಡಿ ಇಲ್ಲಿ. x is greater than 5 ಅಂತ ನೋಡಿ ಇಲ್ಲಿದೆ. ಇದನ್ನ ತಗೋಬೇಕು. x is greater than 5 ಅಂತಂದಾಗ ಈ ಫಂಕ್ಷನ್ ನ ತಗೋಬೇಕು. ಅದಕ್ಕೆ ಏನ್ ತಗೋತೀವಿ ನಾವು x ಮೈನಸ್ 5 ಅಂತ ಬರುತ್ತೆ. x ಇರ ಕಡೆ 5 ಪ್ಲಸ್ h ಅಂತ ಆಯ್ತು. ಸೊ 5 ಪ್ಲಸ್ h ಮೈನಸ್ 5 ಅಂತ ಆಯ್ತು. ಈಗ ಲಿಮಿಟ್ ಅಪ್ಲೈ ಮಾಡಿ. ಲಿಮಿಟ್ ಅಪ್ಲೈ ಮಾಡಿದಾಗ 5 ಪ್ಲಸ್ 0 ಮೈನಸ್ 5 ಅಂತ ಆಯ್ತು. ಅದೆಷ್ಟಾಗುತ್ತಿದ್ದು 5 ಮೈನಸ್ 5 ಅಂತ ಬಂತು. ಇದೀ ಕೊಟ್ಟು ಏನಾಯ್ತಿದ್ದು 0. ಈಗ ಚೆಕ್ ಮಾಡ್ತಾ ಬನ್ನಿ. ಈಗ ಚೆಕ್ ಮಾಡಿ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಈಗ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 5 ಅಂತಂದ್ರೆ ವ್ಯಾಲ್ಯೂ ಏನಿದೆ ಇಲ್ಲಿ 0. ಎಕ್ಸ್ ಇಸ್ ಈಕ್ವಲ್ ಟು 5 ಅನ್ನೋ ಕಡೆ 0 ಇದೆ. ಲೆಫ್ಟ್ ಹ್ಯಾಂಡ್ ಲಿಮಿಟ್ 0 ಇದೆ. ರೈಟ್ ಹ್ಯಾಂಡ್ ಲಿಮಿಟ್ 0 ಇದೆ. ಆ ಮೂರು ವ್ಯಾಲ್ಯೂಸ್ ಈಕ್ವಲ್ ಇರೋದ್ರಿಂದ ಈ ಫಂಕ್ಷನ್ ನಾವೇನು ಕರಿತೀವಿ ಅಂದ್ರೆ ಕಂಟಿನ್ಯೂಸ್ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಕ್ವಶನ್. Question number 4. Prove that the function f of x is equal to x to the power of n is continuous at x is equal to pi. Continuous at x is equal to n is continuous at x is equal to n, where n is a positive integer. ಅಂತ ಇದೆ. ಸೊ ಇಲ್ಲಿ ಇದನ್ನ ಸಾಲ್ವ್ ಮಾಡ್ಕೊಂಡ ಈಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಟು ದ ನಮ್ಗೆ ಪಾಯಿಂಟ್ ಕೂಡ ಕೊಟ್ಟಿದ್ದಾನೆ ಇಲ್ಲಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನ್ ಕೊಡಿ ಎಕ್ಸ್ ಟು ದ ಪವರ್ ಆಫ್ ಎನ್ ಅಂತ ಕೊಟ್ಟಿದ್ದಾನೆ. ಎಲ್ಲಿ ಚೆಕ್ ಮಾಡಕ್ಕೆ ಹೇಳಿದಾನೆ ಅವನು ಎಕ್ಸ್ ಇಸ್ ಈಕ್ವಲ್ ಟು ಎನ್ ಅನ್ನ ಕಡೆ ನಾವು ಏನ್ ಮಾಡಿದ್ದು ಫಂಕ್ಷನ್ ಕಂಟಿನ್ಯೂಸ್ ಆಗುತ್ತೆ ಅಂತ ಪ್ರೂವ್ ಮಾಡಿ ಅಂತ ಹೇಳಿದಾನೆ. ಪ್ರೂವ್ ಮಾಡ್ಬೇಕು ನಾವು ಇದನ್ನ.
ಫಸ್ಟ್ ಏನ್ ಮಾಡೋಣ ನಾವು ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಎನ್ ತಗೊಳ್ಳಿ. ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಎನ್ ತಗೊಂಡ್ರೆ ಎಫ್ ಆಫ್ ಎಕ್ಸ್ ಏನಿದೆ ಇಲ್ಲಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಿದೆ ಇಲ್ಲಿ ಎಕ್ಸ್ ಟು ದ ಪವರ್ ಆಫ್ ಎನ್ ಅಂತಿದೆ. ನಾವು ಎಫ್ ಆಫ್ ಎನ್ ಕ್ಯಾಲ್ಕುಲೇಟ್ ಮಾಡೋಣ. ಎಫ್ ಆಫ್ ಎನ್ ಅಂದಾಗ ಏನಾಗುತ್ತಿದ್ದು ಎಕ್ಸ್ ಇರೋ ಕಡೆ ಎನ್ ಹಾಕಿದ್ರೆ ಎನ್ ಟು ದ ಪವರ್ ಆಫ್ ಎನ್ ಅಂತ ಬರುತ್ತೆ. ಎನ್ ಟು ದ ಪವರ್ ಆಫ್ ಎನ್ ಅನ್ಬೋದು. ನೆಕ್ಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ಲೆಫ್ಟ್ ಹ್ಯಾಂಡ್ ಲಿಮಿಟ್. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ಲಿಮಿಟ್ ಎಚ್ ಟೆನ್ಸ್ ಟು 0 ಎನ್ ಗಿಂತ ಸ್ವಲ್ಪ ಕಡಿಮೆ ಎಷ್ಟಾಯ್ತಿದ್ದು ಎನ್ ಮೈನಸ್ ಎಚ್ ಅಂತ ಆಯ್ತು. ಎಚ್ ಟೆನ್ಸ್ ಟು 0 ಏನಾಯ್ತಿದ್ದು ಎಫ್ ಆಫ್ ಎನ್ ಮೈನಸ್ ಏನಾಯ್ತಿದ್ದು ಎಫ್ ಆಫ್ ಎನ್ ಮೈನಸ್ ಎಚ್ ಅಂತ, ಎಫ್ ಆಫ್ ಎನ್ ಮೈನಸ್ ಎಚ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ನಮ್ಮ ಇವಾಗ ಕೊಟ್ಟಿರ್ತಕ್ಕಂಥ ಫಂಕ್ಷನ್ ಅಲ್ಲಿ ಎಕ್ಸ್ ಎಲ್ಲಿದೆ ಅಲ್ಲೆಲ್ಲ ಎನ್ ಮೈನಸ್ ಎಚ್ ಅಂತ ಹಾಕಿ. ಸೊ ಏನಾಯ್ತಿದ್ದು ಲಿಮಿಟ್ ಎಚ್ ಟೆನ್ಸ್ ಟು 0 ಎಕ್ಸ್ ಇರೋ ಕಡೆ ಏನ್ ಹಾಕೋಬೇಕು ನಾವು ಎನ್ ಮೈನಸ್ ಎಚ್ ಅಂತ ಹಾಕೊಳ್ಳಿ. ಓಲ್ ಟು ದ ಪವರ್ ಆಫ್ ಎಷ್ಟು ಆಯ್ತಿದ್ದು ಎನ್ ಅಂತ ಆಯ್ತು. ಎಚ್ಗೆ ಏನ್ ಕೊಡ್ಬೇಕು ನಾವು ಲಿಮಿಟ್ ಅಂದ್ರೆ 0 ಕೊಡಿ. ಆಗ ಎನ್ ಮೈನಸ್ 0 ಓಲ್ ಟು ದ ಪವರ್ ಆಫ್ ಎನ್ ಅಂತ ಆಯ್ತು. ಸೊ ಎನ್ ಮೈನಸ್ 0 ಅಂದ್ರೆ ಎನ್ ಟು ದ ಪವರ್ ಆಫ್ ಎಷ್ಟಾಯ್ತು ಎನ್ ಅಂತ ಬಂತು. ನೆಕ್ಸ್ಟ್ ರೈಟ್ ಹ್ಯಾಂಡ್ ಲಿಮಿಟ್. ಸೊ ರೈಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ಲಿಮಿಟ್ ಎಚ್ ಟೆನ್ಸ್ ಟು 0 ಎಫ್ ಆಫ್ ಏನಾಗುತ್ತಿದ್ದು ಎನ್ ಪ್ಲಸ್ ಎಚ್ ಅಂತ, ಎಫ್ ಆಫ್ ಎನ್ ಪ್ಲಸ್ ಎಚ್ ಅಂತ ಆಯ್ತು. ಈಗ ನಮ್ಮ ಫಂಕ್ಷನ್ ಅಲ್ಲಿ ಲಿಮಿಟ್ ಎಚ್ ಟೆನ್ಸ್ ಟು 0 ಫಂಕ್ಷನ್ ಅಲ್ಲಿ ಏನೋ ಎನ್ ಎಕ್ಸ್ ಎಲ್ಲಿದೆ ಅಲ್ಲೆಲ್ಲ ಎನ್ ಪ್ಲಸ್ ಎಚ್ ಆಗಿ. ಸೊ ಎನ್ ಪ್ಲಸ್ ಎಚ್ ಓಲ್ ಟು ದ ಪವರ್ ಆಫ್ ಎನ್ ಅಂತ ಆಯ್ತು. ಲಿಮಿಟ್ ಅಪ್ಲೈ ಮಾಡ್ಕೊಂಡಾಗ ಇದು ಕೂಡ ಏನ್ ಬಂತು ಎನ್ ಟು ದ ಪವರ್ ಆಫ್ ಎನ್ ಬಂತು. ಈಗ ಅಬ್ಸರ್ವ್ ಮಾಡಿ ಇಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಪರ್ಟಿಕ್ಯುಲರ್ ಪಾಯಿಂಟ್ ಮೂರನ್ನು ಅಬ್ಸರ್ವ್ ಮಾಡಿದ್ರೆ ನೋಡಿ ಎಫ್ ಆಫ್ ಎನ್ ಎಷ್ಟು ಬಂತು, ಎಫ್ ಆಫ್ ಎನ್ ಇಸ್ ಎಕ್ಸ್ ಟು ದ ಪವರ್ ಆಫ್ ಎನ್. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎಷ್ಟು ಬಂತು, ಅದು ಕೂಡ ಎಕ್ಸ್ ಟು ದ ಪವರ್ ಆಫ್ ಎನ್. ರೈಟ್ ಹ್ಯಾಂಡ್ ಲಿಮಿಟ್ ಏನ್ ಬಂತು, ಅದು ಕೂಡ ಎಕ್ಸ್ ಟು ದ ಪವರ್ ಆಫ್ ಎನ್, ಎನ್ ಟು ದ ಪವರ್ ಆಫ್ ಎನ್ ಬಂದಿದೆ. ನೋಡಿ ಇದು ಎನ್ ಟು ದ ಪವರ್ ಆಫ್ ಎನ್, ಇದು ಎನ್ ಟು ದ ಪವರ್ ಆಫ್ ಎನ್, ಇದು ಎನ್ ಟು ದ ಪವರ್ ಆಫ್ ಎನ್. ಮೂರು ವ್ಯಾಲ್ಯೂಸ್ ಸೇಮ್ ಬಂದಿರೋದ್ರಿಂದ ಈ ಫಂಕ್ಷನ್ ನಾವೇನಂತ ಕರಿತೀವಿ ನಾವು therefore f of x is equal to x to the power of n is continuous at x is equal to n ಅಂತ ಅಂದ್ಬಿಟ್ಟು ಬರೀತೀವಿ. f of x is continuous at x is equal to n ಅಂತ ಬರೀತೀವಿ ನಾವು. ನೆಕ್ಸ್ಟ್ ಕ್ವಶನ್. ಇದು ಕ್ವಶನ್ ನಂಬರ್ 4 ಇದು. ದಿಸ್ ಈಸ್ ಕ್ವಶನ್ ನಂಬರ್ 4. ನೆಕ್ಸ್ಟ್ ಕ್ವಶನ್ ನಂಬರ್ 5 ಹೋಗೋಣ. ಕ್ವಶನ್ ನಂಬರ್ 5. Question number 5. Is a function f defined by is the function f defined by is the function f defined by f of x is equal to x comma x less than or equal to 1, 5 x greater than 1, continuous at x is equal to 0, continuous at x is equal to 0, comma x is equal to 0 question mark at x is equal to 1
and x is equal to 2. x is equal to 2. ಇದು ಮೂರು ಪಾಯಿಂಟ್ಸ್ ಅಲ್ಲಿ ಕಂಟಿನ್ಯೂಸ್ ಆಗುತ್ತಾ ಆಗಲ್ವಾ ಅಂತ ಚೆಕ್ ಮಾಡಿದ್ದೀನಿ ನಾನು. ಫಸ್ಟ್ ಆ x is equal to 0 ತಗೊಳ್ಳಿ. ಆ x is equal to 0 ಅಂತಂದ್ರೆ ಫಸ್ಟ್ ನಾವೇನ್ ಮಾಡೋಣ ಇಲ್ಲಿ ಅಟ್ x is equal to 0 ಅಂದ್ರೆ 0 ಅಂತಕ್ಕಂಥ ಏನಾಗುತ್ತೆ ಅಂದ್ರೆ ಲೆಸ್ ದೆನ್ 0 ಅಂತಕ್ಕಂಥ ಲೆಸ್ ದೆನ್ 1 ಅಂತ. 0 ಲೆಸ್ ದೆನ್ 1 ಅಂದಾಗ ಏನ್ ಮಾಡ್ಬೇಕು, ಫಂಕ್ಷನ್ ಅಂತ ತಗೋಬೇಕು, f of x is equal to x ಅಂತ ತಗೊಳ್ಳಿ. f of x is equal to ಏನ್ ಮಾಡಿ ನೀವು x ಅಂತ ತಗೊಳ್ಳಿ. ಸೊ ಈಗ ಏನ್ ಮಾಡ್ಬೇಕು, f of 0 ಕ್ಯಾಲ್ಕುಲೇಟ್ ಮಾಡಿ ಫಸ್ಟ್. ಸೊ f of 0 ಅಂತ ಬಂದ್ರೆ f of 0 is equal to 0 ಅಂತ ಬಂತು. ನೆಕ್ಸ್ಟ್ 0ಗೆ ಆ ಕಡೆ ಈ ಕಡೆ 0ಗಿಂತ ಸ್ವಲ್ಪ ಕಡಿಮೆ ಅಂದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಸೊ ಈಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ is equal to ಲಿಮಿಟ್ h tends to 0 f of ಏನಾಯ್ತಿದು 0 ಮೈನಸ್ h ಅಂತ ಆಯ್ತು. ಸೊ ಇದನ್ನ ಏನ್ ಮಾಡಿದ್ವಿ ನೋಡಿ, ಲಿಮಿಟ್ h tends to 0 ಫಂಕ್ಷನ್ ನಲ್ಲಿ ಏನ್ ಮಾಡಿ ನೀವು x ಇರೋ ಕಡೆ 0 ಮೈನಸ್ h ಆಯ್ತು. ಸೊ ಏನ 0 ಮೈನಸ್ h ಅಂತ ಆಯ್ತು. ಈಗ ಹೆಚ್ಚಿಗೆ ಲಿಮಿಟ್ ಅಪ್ಲೈ ಮಾಡ್ಕೊಂಡಾಗ 0 ಮೈನಸ್ 0 ಏನ್ ಬಂತಿದ್ದು 0 ಬಂತು. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಏನ್ ಬಂತು 0 ಬಂತು. ನೆಕ್ಸ್ಟ್ ಅದೇ ತರ ರೈಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡಿ. ಸೊ ರೈಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಲಿಮಿಟ್ h tends to 0 f ಅವರ್ ಅಂದ್ರೆ 0ಗಿಂತ ಸ್ವಲ್ಪ ಜಾಸ್ತಿ ರೈಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ 0 ಪ್ಲಸ್ h is equal to ಲಿಮಿಟ್ h tends to 0 ಏನಾಯ್ತಿದ್ದು 0 ಪ್ಲಸ್ h ಅಂತ ಆಯ್ತು. ಹೆಚ್ಚಿಗೆ 0 ಕೊಡಿ 0 ಪ್ಲಸ್ 0 ಏನಾಯ್ತಿದ್ದು 0 ಬಂತು. ಈಗ ಮೂರು ವ್ಯಾಲ್ಯೂಸ್ ಏನಾಗಿದೆ ನೋಡಿ, ಮೂರು ವ್ಯಾಲ್ಯೂಸ್ ಈಕ್ವಲ್ ಬಂದಿರೋದ್ರಿಂದ ನೋಡಿ f of 0 ಏನ್ ಬಂತು 0, f of 0 ಏನ್ ಬಂತು 0 ಬಂದಿದೆ, f of 0 0 ಬಂತು. ಲೆಫ್ಟ್ ಹ್ಯಾಂಡ್ ಲಿಮಿಟ್ 0 ಬಂತು, ರೈಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಏನ್ ಬಂದಿದೆ ಇಲ್ಲಿ 0 ಬಂದಿರೋದ್ರಿಂದ ರೈಟ್ ಹ್ಯಾಂಡ್ ಲಿಮಿಟ್ 0 ಬಂದಿದೆ. ಮೂರು ವ್ಯಾಲ್ಯೂಸ್ ಈಕ್ವಲ್ ಬಂದಿರೋದ್ರಿಂದ ಈ ಫಂಕ್ಷನ್ ಏನಂತ ಕರಿತೀವಿ ನಾವು, ಕಂಟಿನ್ಯೂಸ್ ಅಂತ ಹೇಳ್ತೀವಿ ನಾವು. therefore f of x is continuous. f of x is continuous at f of x is continuous at x is equal to 0. ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು, ಅಟ್ x is equal to 1 ಕ್ಯಾಲ್ಕುಲೇಟ್ ಮಾಡಿ. ಇವಾಗ ಅಟ್ x is equal to 1 ಕ್ಯಾಲ್ಕುಲೇಟ್ ಮಾಡಿದ್ರೆ ಫಂಕ್ಷನ್ at x is equal to 1 at x is equal to 1 ಬಂದಾಗ x is equal to 1 ಅಂದ್ರೆ ಫಂಕ್ಷನ್ ಯಾವ್ದು ತಗೋಬೇಕು, x is equal to 1 ಅಂದ್ರೆ ಫಂಕ್ಷನ್ ಅಂದ್ರೆ is equal to 1 ಅಂದ್ರೆ f of x x ಲೆಸ್ ದ್ಯಾನ್ 1 ಅಂದ್ರೆ x ಗ್ರೇಟರ್ ದ್ಯಾನ್ 1 ಅಂದ್ರೆ 5. is equal to 1 ಅಂದಾಗ f of x ಏನು ನೋಡಿ ಅಬ್ಸರ್ವ್ ಮಾಡಿದಿ, is equal to x is equal to 1 ಆದ್ರೂ ಫಂಕ್ಷನ್ ಬಂದು x ಲೆಸ್ ದ್ಯಾನ್ 1 ಅಂದ್ರೆ ಫಂಕ್ಷನ್ x ಗ್ರೇಟರ್ ದ್ಯಾನ್ 1 ಅಂದ್ರೆ ಫಂಕ್ಷನ್ ಏನ್ ತಗೋಬೇಕು 5 ತಗೋಬೇಕು. ಈಗ ಅಟ್ is equal to x ಅಂತಂದ್ರೆ x is equal to 1 ಅಂತ ಬಂದ್ರೆ x is equal to 1 ಅಂತ ಬಂದ್ರೆ f of x is equal to ಏನು ತಗೋಬೇಕು ಇಲ್ಲಿ, f of x is equal to x ತಗೊಳ್ಳಿ. ಈಗ f of 1 ಕ್ಯಾಲ್ಕುಲೇಟ್ ಮಾಡಿ. ಸೊ f of 1 is equal to x ಇರ ಕಡೆ 1 ಹಾಕಿದ್ರೆ 1 ಬಂತು. ನೆಕ್ಸ್ಟ್ ರೈಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡಿ. ಸೊ ರೈಟ್ ಹ್ಯಾಂಡ್ ಲಿಮಿಟ್ is equal to ಲಿಮಿಟ್ h tends to 0 f of ಏನಾಯ್ತಪ್ಪ ಇದು 1 ಪ್ಲಸ್ h ಅಂತ ಆಯ್ತು. ಸೊ is equal to ಲಿಮಿಟ್ h tends to 0 x ಇರ ಕಡೆ 1 ಪ್ಲಸ್ h ಆಯ್ತು 1 ಪ್ಲಸ್ h ಅಂತ ಆಯ್ತು. ಏನಾಯ್ತಿದ್ದು x ಇರ ಕಡೆ ಏನಾಯ್ತಿದ್ದು 1 ಪ್ಲಸ್ h ಅಂತ ಆಯ್ತು. ಸೊ ಈಗ ಏನಾಗುತ್ತೆ ಅಂತಂದ್ರೆ ನೋಡಿ ಲಿಮಿಟ್ ಅಪ್ಲೈ ಮಾಡ್ಕೊಂಡಾಗ ಹೆಚ್ಚಿಗೆ ಲಿಮಿಟ್ ಕೊಟ್ಟಾಗ ಎಷ್ಟಾಗುತ್ತೆ ಇದು 1 ಅಂತ ಬಂದಿದ್ದು. ನೆಕ್ಸ್ಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡಿ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ is equal to ಲಿಮಿಟ್ h tends to 0 ಏನಾಗುತ್ತಿದ್ದು f of 1 ಪ್ಲಸ್ h ಅಂತ f of 1 ಪ್ಲಸ್ h ಅಂತ ಇದ್ದಿದ್ದು is equal to ನೋಡಿ 1 ಪ್ಲಸ್ h ಅಂದ್ರೆ x ಗ್ರೇಟರ್ ದ್ಯಾನ್ 1 ಅಂತ. x ಗ್ರೇಟರ್ ದ್ಯಾನ್ 1 ಅಂದ್ರೆ ಫಂಕ್ಷನ್ ಏನಿದೆ ನೋಡಿ, x ಗ್ರೇಟರ್ ದ್ಯಾನ್ 1 ಆದ್ರೆ ಫಂಕ್ಷನ್ ಏನಿದೆ ಇಲ್ಲಿ 5 ಅಂತಿದೆ. x ಗ್ರೇಟರ್ ದ್ಯಾನ್ 1 ಅಂದಾಗ ಫಂಕ್ಷನ್ 5 ಇರೋದ್ರಿಂದ ನೀವೇನ್ ಮಾಡಿ, ನೀವು ಇಲ್ಲಿ
ಸೊ ಲಿಮಿಟ್ ಅದೆಂತ ಫಂಕ್ಷನ್ ಆಗುತ್ತೆ, ಅದು ಕಾನ್ಸ್ಟೆಂಟ್ ಫಂಕ್ಷನ್ ಆಗುತ್ತೆ. ಅದು ಲಿಮಿಟ್ ಎಚ್ ಎಚ್ 0 ಇದೇನಾಗುತ್ತೆ, ಇದು 5 ಅಂತ ಆಯ್ತು. ಈ ಕಾನ್ಸ್ಟೆಂಟ್ ಫಂಕ್ಷನ್ ಆಗೋದ್ರಿಂದ ನಾವೇನು ಕೊಡ್ತೀವಿ, ಇದನ್ನು ನಾವು 5 ಅಂತ ಕೊಡ್ತೀವಿ ನಾವು. ಈಗ 3 ವ್ಯಾಲ್ಯೂಸ್ ಅನ್ನು ಅಬ್ಸರ್ವ್ ಮಾಡಿ. ಇವಾಗ 3 ವ್ಯಾಲ್ಯೂಸ್ ಅಬ್ಸರ್ವ್ ಮಾಡಿದಾಗ ಎಫ್ ಆಫ್ ಒನ್ ಎಷ್ಟು ಬಂತು, 1 ಬಂತು. ರೈಟ್ ಹ್ಯಾಂಡ್ ಲಿಮಿಟ್ ಎಷ್ಟು ಬಂತು, 1 ಬಂತು. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎಷ್ಟು ಬಂತು, ಲೆಫ್ಟ್ ಹ್ಯಾಂಡ್ ಲಿಮಿಟ್ 5 ಬಂದಿದೆ. ಸೊ ಹಾಗಾದ್ರೆ ಇಲ್ಲಿ ನಾವು ಏನ್ ಬರಿತೀವಿ ಅಂದ್ರೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಪರ್ಟಿಕ್ಯುಲರ್ ಪಾಯಿಂಟ್ ಈಕ್ವಲ್ ಆಗಲ್ಲ. ಇಲ್ಲಿ ನೋಡಿ ಏನಾಯ್ತಿದು, ಎಫ್ ಆಫ್ 1 ಈಸ್ ಈಕ್ವಲ್ ಟು, ಸೊ ರೈಟ್ ಹ್ಯಾಂಡ್ ಲಿಮಿಟ್ ಈಸ್ ನಾಟ್ ಈಕ್ವಲ್ ಟು ಏನ್ ಬರೀತೀವಿ ನಾವು, ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ 3 ಏನಾಗಿಲ್ಲ, ಈಕ್ವಲ್ ಆಗಿಲ್ಲ. ದೇರ್ ಫಾರ್ ಏನಾಯ್ತಿದು, ಎಫ್ ಆಫ್ ಎಕ್ಸ್ ಈಸ್ ನಾಟ್ ಕಂಟಿನ್ಯೂಸ್. ಎಫ್ ಆಫ್ ಎಕ್ಸ್ ಇಸ್ ಏನಾಯ್ತಿದು, ನಾಟ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ. ಎಕ್ಸ್ ಇಸ್ ಈಕ್ವಲ್ ಟು 1 ಅನ್ನೋ ಕಡೆ ಆ ಫಂಕ್ಷನ್ ಏನಾಗಿಲ್ಲ, ಇದು ಕಂಟಿನ್ಯೂಸ್ ಆಗಿಲ್ಲ. ಯಾಕಂದ್ರೆ 3 ವ್ಯಾಲ್ಯೂಸ್ ಏನಾಗಿಲ್ಲ, ಇಲ್ಲಿ ಈಕ್ವಲ್ ಬಂದಿಲ್ಲ. ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದು ಎಲ್ಲಿ ಚೆಕ್ ಮಾಡಬೇಕು, ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಅನ್ನೋ ಕಡೆ ಚೆಕ್ ಮಾಡ್ಕೊಳ್ಳಿ. ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಅಂತಂದಾಗ ನೋಡಿ ಏನ್ ಬರ್ತದೆ ನಮ್ಗೆ ಇವಾಗ ಇಲ್ಲಿ, ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2 ತಗೊಂಡ್ರೆ ಇಲ್ಲಿ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2 ತಗೊಂಡಾಗ 2 ಅಂದಾಗ ಫಂಕ್ಷನ್ ಯಾವ ತಗೋಬೇಕು ನೋಡಿ. 2 ಅಂದಾಗ ಫಂಕ್ಷನ್ ಯಾವ ತಗೋಬೇಕು, ಗ್ರೇಟರ್ ದ್ಯಾನ್ 1. 2 ಅಂತಕ್ಕಂಥ ಗ್ರೇಟರ್ ದ್ಯಾನ್ 1. ಎಫ್ ಆಫ್ ಎಕ್ಸ್ ಏನ್ ತಗೋತೀವಿ ನಾವು, 5 ತಗೋತೀವಿ ನಾವು. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5 ಅಂತ ತಗೊಳ್ಳಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5 ಅಂತ ಬಂದಾಗ ಎಫ್ ಆಫ್ 2 ಕ್ಯಾಲ್ಕುಲೇಟ್ ಮಾಡಿ. ಸೊ ಎಫ್ ಆಫ್ 2 ಈಸ್ ಈಕ್ವಲ್ ಟು 5 ಬಂತು. ಫಂಕ್ಷನ್ ಕಾನ್ಸ್ಟೆಂಟ್ ಫಂಕ್ಷನ್. ಸೊ ರೈಟ್ ಹ್ಯಾಂಡ್ ಲಿಮಿಟ್ ಏನ್ ಬಂತಿದ್ದು, ರೈಟ್ ಹ್ಯಾಂಡ್ ಲಿಮಿಟ್ ಕೂಡ 5 ಬಂತು. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಕೂಡ ಏನಾಗುತ್ತೆ, 5 ಬಂತು. ಸೊ 3 ವ್ಯಾಲ್ಯೂಸ್ ಈಕ್ವಲ್ ಬಂದಿರೋದ್ರಿಂದ ಈ ಫಂಕ್ಷನ್ ನಾವು ಏನಂತ ಕರಿತೀವಿ, ನಾವು ಕಂಟಿನ್ಯೂಸ್ ಫಂಕ್ಷನ್ ಅಂತ ಕರಿತೀವಿ. 3 ವ್ಯಾಲ್ಯೂಸ್ ಈಕ್ವಲ್ ಬಿಕಾಸ್ ಕಾನ್ಸ್ಟೆಂಟ್ ಫಂಕ್ಷನ್ ಆದ್ರಿಂದ. ಸೊ ಇದೇನಾಯ್ತು, 3 ವ್ಯಾಲ್ಯೂಸ್ ಈಕ್ವಲ್ ನೋಡಿ, ಇದು ಈಕ್ವಲ್, ನೆಕ್ಸ್ಟ್ ಇದು ಈಕ್ವಲ್, 3 ವ್ಯಾಲ್ಯೂಸ್ ಈಕ್ವಲ್ ಬಂದಿದೆ ಇಲ್ಲಿ ನೋಡಿ, 3 ವ್ಯಾಲ್ಯೂಸ್ ಈಕ್ವಲ್. ನೆಕ್ಸ್ಟ್ ಇದು ಕೂಡ ಈಕ್ವಲ್. ಈ 3 ವ್ಯಾಲ್ಯೂಸ್ ಈಕ್ವಲ್ ಬಂದಿರೋದ್ರಿಂದ ಏನ್ ಫಂಕ್ಷನ್ ಏನ್ ಕರಿತೀವಿ ನಾವು, therefore f of x is continuous. f of x ಏನಾಗಿದ್ದು, ಕಂಟಿನ್ಯೂಸ್ ಅಟ್ x is equal to 2 ಅನ್ನೋ ಕಡೆ 3 ವ್ಯಾಲ್ಯೂಸ್ ಏನಾಗಿ ಈಕ್ವಲ್ ಬಂದು x is equal to 2 ಅನ್ನೋ ಕಡೆ ಏನಾಗಿದೆ, ಕಂಟಿನ್ಯೂಸ್ ಫಂಕ್ಷನ್ ಅಂತ.